ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಪ್ಪ ಆಮೇನ್. ಅಪ್ಪ ಯೇಸುವೆ, ಕಳೆದ ತಿಂಗಳೆಲ್ಲ ಸ್ವಾಮಿ ನಮ್ಮೊಟ್ಟಿಗೆ ಇದ್ದು ಈ ಬೈಬಲ್ ಪ್ರೊಕ್ಲಮೇಶನ್ ಅಲ್ಲಿ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನ ನಡೆಸಿದ್ರಪ್ಪ. ಅಪ್ಪ ನೀವೇ ಮುಂದೆ ಇದ್ದು ಸ್ವಾಮಿ, ನಮಗೆ ಸಮಯವನ್ನು ಕೊಟ್ಟು ಅವಕಾಶವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಒಂದು ಹೊಸ ತಿಂಗಳು ಅಪ್ಪ, ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಮೊದಲುಗೊಂಡು ನಾವು ಓದುವಂಥವ್ರ ಜೊತೆಗಿದ್ದು ಸ್ವಾಮಿ, ಸಮಯವನ್ನು ಅವಕಾಶವನ್ನು ನಮ್ಮೆಲ್ಲರಿಗೂ ಕೊಟ್ಟು ಇನ್ನು ಅನೇಕ ಮಂದಿ ಬಂದು ಮುಂದೆ ಬಂದು ಓದಲಿಕ್ಕೆ ಸಹಾಯ ಮಾಡಿ ನೀವು ಮಹಿಮೆ ಹೊಂದಬೇಕಂತ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಬಯಸುವೆ. ಪಿತಾ ಪುತ್ರ ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಆಮೇನ್. Amen. Praise God, and we will start with the book of Judges, ನ್ಯಾಯಸ್ಥಾಪಕರ ಪುಸ್ತಕ. ಈ ಪುಸ್ತಕದ ಪರಿಚಯ. ನ್ಯಾಯಸ್ಥಾಪಕರ ಪುಸ್ತಕವು ಇಸ್ರೇಲರ ಇತಿಹಾಸದ ಅತ್ಯಂತ ರೋಚಕ ಆದರೆ ದುಃಖಕರವಾದ ಅವಧಿಯನ್ನ ದಾಖಲಿಸುತ್ತದೆ. ಇದು ಯೆಹೋಶುವನ ಮರಣದ ನಂತರದಿಂದ ಪ್ರವಾದಿ ಸಾಮುವೇಲನ ಕಾಲದವರೆಗಿನ ಸುಮಾರು 300 350 ವರ್ಷಗಳ ಘಟನೆಗಳನ್ನ ಒಳಗೊಂಡಿದೆ. ಈ ಸಮಯದಲ್ಲಿ ಇಸ್ರೇಲರಿಗೆ ರಾಜನಿರಲಿಲ್ಲ. ದೇವರು ಎಪ್ಪಿಸಿದ ನ್ಯಾಯಸ್ಥಾಪಕರು, ಜಡ್ಜಸ್, ರಾಜರು ಅಲ್ಲ, ಅವರು ದೇವರಿಂದ ಆರಿಸಲ್ಪಟ್ಟ ನಾಯಕರು, ಯುದ್ಧವೀರರು, ನ್ಯಾಯಾಧೀಶರು ಮತ್ತು ಜನರನ್ನು ರಕ್ಷಿಸಿದ ವಿಮೋಚಕರಾಗಿದ್ದರು. ಈ ಪುಸ್ತಕದಲ್ಲಿ ಒಂದು ದುಃಖಕರ ಚಕ್ರವು ಪದೇ ಪದೇ ನಡೆಯುತ್ತದೆ. ಸೈಕಲ್ ಇದು ಹೀಗಿತ್ತು. ಜನರು ದೇವರನ್ನ ಬಿಟ್ಟು ವಿಗ್ರಹ ಆರಾಧನೆ ಮಾಡುತ್ತಿದ್ದರು. ದೇವರು ಅವರನ್ನ ಶತ್ರುಗಳ ಕೈಗೆ ಒಪ್ಪಿಸುತ್ತಾರೆ. ಆಗ ಜನರು ದೇವರಿಗೆ ಮೊರೆ ಇಡುತ್ತಾರೆ. ದೇವರು ಒಬ್ಬ ನ್ಯಾಯಸ್ಥಾಪಕನನ್ನ ಎಬ್ಬಿಸಿ ಅವರನ್ನ ಬಿಡಿಸುತ್ತಾರೆ. ಸ್ವಲ್ಪ ಕಾಲ ಶಾಂತಿ ಇರುತ್ತದೆ, ಮತ್ತೆ ಬ್ಯಾಕ್ ಟು ಪಾಪ ಮಾಡ್ತಾರೆ. ಈ ತರ ಇದು ಸೈಕಲ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಇದ್ರ ಬಗ್ಗೆ ಈ ಬುಕ್ಕಲ್ಲಿ ಬರೆಯಲ್ಪಟ್ಟಿದೆ. ಇದು ಕೇವಲ ಇಸ್ರೇಲರ ಕಥೆಯಲ್ಲ, ದೇವರನ್ನ ಮರೆತಾಗ ಮಾನವನ ಜೀವನ ಹೇಗೆ ಕುಸಿಯುತ್ತದೆ ಎಂಬ ಎಚ್ಚರಿಕೆ ಆಗಿತ್ತು. ಈ ಪುಸ್ತಕದ ಇನ್ನ ಸ್ವಲ್ಪ ವಿವರಗಳು. ನ್ಯಾಯಸ್ಥಾಪಕರು ಎಂದರೆ ಕೇವಲ ನ್ಯಾಯ ತೀರ್ಪು ಕೊಡುವವರು ಮಾತ್ರ ಅಲ್ಲ, ಯುದ್ಧದಲ್ಲಿ ಮುನ್ನಡೆಸಿ ದೇಶವನ್ನ ಬಿಡಿಸಿದ ದೇವರ ಸೇವಕ ಅಂತ ಅರ್ಥ. ಈ ಪುಸ್ತಕದಲ್ಲಿ 12 ಪ್ರಮುಖ ನ್ಯಾಯಸ್ಥಾಪಕರು ಹಾಗೂ ಕೆಲವು ಸಣ್ಣ ನ್ಯಾಯಸ್ಥಾಪಕರು ಉಲ್ಲೇಖವಿದೆ. ಮಹಿಳೆಯಾದ ಡೆಬೋರಳು ನ್ಯಾಯಸ್ಥಾಪಕಳಾಗಿ ಮತ್ತು ಪ್ರವಾದಿನಿಯಾಗಿ ಸೇವೆ ಮಾಡಿದ ಏಕೈಕ ವ್ಯಕ್ತಿಯಾಗಿ ಈ ಪುಸ್ತಕದಲ್ಲಿ ನಾವು ಓದ್ತೇವೆ. ಸ್ಯಾಮ್ಸೋನನ ಅತಿ ಬಲಶಾಲಿಯಾಗಿದ್ದರೂ ತನ್ನ ದೊಡ್ಡ ಶತ್ರು ಹೊರಗಿನವರು ಅಲ್ಲ, ತನ್ನದೇ ಆಸೆಗಳು ಅವನ ಶತ್ರು ಆಗಿತ್ತು ಸ್ಯಾಮ್ಸೋನಿಗೆ. ಈ ಪುಸ್ತಕದ ಕೊನೆಯ ವಾಕ್ಯವೇ ಇಡೀ ಪುಸ್ತಕದ ಸಾರ. ಇದು ಕೀ ವರ್ಡ್ಸ್ ಆಫ್ ದಿಸ್ ಬುಕ್. ಆ ದಿನಗಳಲ್ಲಿ ಇಸ್ರೇಲರಿಗೆ ರಾಜನಿರಲಿಲ್ಲ. ಪ್ರತಿಯೊಬ್ಬನು ತನ್ನ ದೃಷ್ಟಿಗೆ ಸರಿಯಾದದನ್ನೇ ಮಾಡುತ್ತಿದ್ದನು. ಇದು ಹೊರಗಿನ ಶತ್ರುಗಳಿಗಿಂತ ಒಳಗಿನ ಅವಿಧೇಯತೆಯೇ ದೊಡ್ಡ ಅಪಾಯ ಎಂದು ತಿಳಿಸುತ್ತದೆ ನಮಗೆ. ಅದೇ 1-2 ಅಪೂರ್ಣ ವಿಧೇಯತೆ ದೊಡ್ಡ ಪರಿಣಾಮ ಬಗ್ಗೆ ನಾವು ಓದ್ತೇವೆ. ಯೆಹೋಶುವನ ನಂತರ ಗೋತ್ರಗಳು ಕಾನಾನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಿಲ್ಲ. ದೇವರು ಬೇಕೆಂದಿದ್ದ ಜನರನ್ನ ಕೆಲವು ಕಡೆ ಉಳಿಸಿಕೊಂಡರು. ಅವರೊಂದಿಗೆ ಬೆರೆತ ಕಾರಣ ವಿಗ್ರಹ ಆರಾಧನೆ ಆರಂಭವಾಯಿತು. ದೇವದೂತನು ಬೊಕಿಮಿನಲ್ಲಿ ಅವರನ್ನ ಗದರಿಸಿದನು. ಯೆಹೋಶುವ ಮತ್ತು ಆತನ ತಲೆಮಾರಿನವರು ಸತ್ತ ನಂತರ ಹೊಸ ತಲೆಮಾರು ದೇವರನ್ನ ಅರಿಯದೆ ಬೆಳೆದಿತ್ತು. ಹಾಗಾಗಿ ಅರ್ಧ ವಿಧೇಯತೆ ಕೂಡ ಅವಿಧೇಯತೆಯಷ್ಟೇ ಅಪಾಯಕಾರಿ ಅಂತ ನಾವು ತಿಳ್ಕೊತೀವಿ. ದೇವರು ಬಿಡು ಎಂದದನ್ನ ಉಳಿಸಿಕೊಂಡಾಗ ಅದು ಮುಂದೆ ಬಲೆಯಾಯಿತು ಅಂತ. ಇಂದು ನಾವು ಸಹ ಸಣ್ಣ ಪಾಪಗಳನ್ನ ಉಳಿಸಿಕೊಂಡರೆ ನಾಳೆ ಅವೇ ನಮ್ಮನ್ನ ಆಳಬಹುದು ಅಂತ ನಮ್ಗೆ ಈ ಅಧ್ಯಾಯಗಳು ಹೇಳುತ್ತೆ. ನೆಕ್ಸ್ಟ್ ಮೊದಲ ನ್ಯಾಯಸ್ಥಾಪಕರು. ಈ ಪುಸ್ತಕದಲ್ಲಿ 3ನೇ ಅಧ್ಯಾಯ ನಾವು ಓದ್ತೀವಿ. ದೇವರು ಉಳಿದ ಜನಾಂಗಗಳನ್ನ, ಇಸ್ರೇಲರನ್ನ ಪರೀಕ್ಷಿಸಲು ಬಿಡುತ್ತಾರೆ. ಆತ್ನಿಯಲ್ ಜನರನ್ನ ಬಿಡಿಸುತ್ತಾರೆ. ಯೆಹೂದನು ಏಗ್ಲೋನ್ನಲ್ಲಿ ಸಂಕರಿಸುತ್ತಾನೆ. ಶಾಮ್ಗಾರನು ಕೇವಲ ಎತ್ತಿನ ಮುಳ್ಳುಗಳಿಂದ ಅನೇಕರನ್ನ ಸೋಲಿಸುತ್ತಾನೆ. ಇಲ್ಲಿ ದೇವರು ಸಾಮಾನ್ಯ ಆಯುಧವನ್ನ ಅಸಾಮಾನ್ಯ ವಿಜಯಕ್ಕೆ ಬಳಸಬಲ್ಲರು ಅಂತ ನಾವು ನೋಡ್ತೇವೆ. ಸಾಮರ್ಥ್ಯಕ್ಕಿಂತ ದೇವರ ಸಹಾಯವೇ ದೊಡ್ಡದು ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ 4 ಅಧ್ಯಾಯದಿಂದ ಡೆಬೋರಳ ಬಗ್ಗೆ ಓದ್ತೇವೆ. ಏಕೈಕ ಮಹಿಳೆ ಡೆಬೋರಳು ಮತ್ತು ಬಾರಾಕ್. ಡೆಬೋರಳು ನ್ಯಾಯಸ್ಥಾಪಕರಾಗಿ ಜನರನ್ನ ನಡೆಸುತ್ತಾಳೆ. ಬಾರಾಕನು ಆಕೆಯೊಂದಿಗೆ ಯುದ್ಧಕ್ಕೆ ಹೋಗುತ್ತಾರೆ. ಸಿಸೇರನು ಯಾಯೋಳ ಕೈಯಲ್ಲಿ ಸಾಯುತ್ತಾನೆ. ನಂತರ ಡೆಬೋರಳು ಜಯಗೀತೆ ಹಾಡುತ್ತಾರೆ.
ಇಲ್ಲಿ ದೇವರು ತನ್ನ ಕೆಲಸಕ್ಕಾಗಿ ಪುರುಷರನ್ನಷ್ಟೇ ಅಲ್ಲ, ಮಹಿಳೆಯರನ್ನು ಶಕ್ತಿಯಾಗಿ ಬಳಸುತ್ತಾರೆ ಅಂತ ನಾವು ಇಲ್ಲಿ ಓದ್ತೇವೆ. ಹಾಗಾಗಿ ಧೈರ್ಯ ಮತ್ತು ನಂಬಿಕೆ ಲಿಂಗವನ್ನ ನೋಡುವುದಿಲ್ಲ, ದೇವರು ಸಿದ್ಧ ಹೃದಯವನ್ನೇ ನೋಡುತ್ತಾರೆ ಅಂತ ನಮಗೆ ತಿಳಿಯುತ್ತೆ. ಡೆಬೋರಳ ಕಥೆ ಆಗಿದ ತಕ್ಷಣ ಗಿಬಿಯೋನ್ ಬಗ್ಗೆ ಓದ್ತೀವಿ. ಗಿದಿಯೋನನ ಕತೆ. ಗಿದಿಯೋನನು ತನ್ನನ್ನು ಅತ್ಯಂತ ಸಾಮಾನ್ಯ ಮತ್ತು ದುರ್ಬಲನಾದ ವ್ಯಕ್ತಿ ಎಂದು ಭಾವಿಸುತ್ತಾನೆ. ಆದರೆ ದೇವರು ಅವನನ್ನ ಪರಾಕ್ರಮಶಾಲಿ ವೀರ ಎಂದು ಕರೆದು ಇಸ್ರೇಲರನ್ನ ಮಿದ್ಯಾನರ ಕೈಯಿಂದ ರಕ್ಷಿಸುವ ಜವಾಬ್ದಾರಿಯನ್ನ ಕೊಟ್ಟರು. ದೇವರ ಮೇಲಿನ ನಂಬಿಕೆಯಿಂದ ಗಿದ್ಯೋನರು ಕೇವಲ 300 ಯೋಧರೊಂದಿಗೆ ಅಪಾರವಾದ ಮಿದ್ಯಾನರ ಸೈನ್ಯವನ್ನ ಸೋಲಿಸಿದರು. ಆದರೆ ನಂತರ ಅವರು ಮಾಡಿದ ಏಫೋದ್ ಜನರು ಆರಾಧಿಸುವ ಬಲೆಯಾಗಿತ್ತು. ಅದು ಇಸ್ರೇಲರನ್ನ ದೇವರಿಂದ ದೂರ ಮಾಡಿತು. ಇಲ್ಲಿ ದೇವರು ನಮ್ಮ ಬಲ, ಸಂಖ್ಯೆ ಅಥವಾ ಸಾಮರ್ಥ್ಯವನ್ನ ನೋಡುವುದಿಲ್ಲ, ನಮ್ಮ ನಂಬಿಕೆ ಮತ್ತು ವಿಧೇಯತೆಯನ್ನೇ ನೋಡುತ್ತಾರೆ ಅಂತ ನಾವು ತಿಳ್ಕೊತೀವಿ. ದೇವರ ಜೊತೆ ಇದ್ದರೆ ಚಿಕ್ಕವರು ಕೂಡ ದೊಡ್ಡ ಕಾರ್ಯಗಳನ್ನ ಮಾಡಬಹುದು ಅಂತ ನಮಗೆ ತಿಳಿಯುತ್ತೆ. ದೇವರು ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡುತ್ತಾರೆ. ಆದರೆ ದೊಡ್ಡ ಜಯದ ನಂತರವೂ ವಿನಯ, ದೇವರ ಮೇಲಿನ ನಂಬಿಕೆ ಮತ್ತು ಆತ್ಮೀಕ ಎಚ್ಚರಿಕೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಯಶಸ್ಸು ನಮ್ಮನ್ನ ದೇವರಿಂದ ದೂರ ಮಾಡದಂತೆ ಸದಾ ಜಾಗರೂಕರಾಗಿರಬೇಕು ಅಂತ ನಮ್ಗೆ ತಿಳಿಯುತ್ತೆ. ಅಬಿಮೆಲೆಕ್ ಬಗ್ಗೆ ಓದ್ತೀವಿ. ಗಿದಿಯೋನನ ಮಗ ಅಬಿಮೆಲೆಕನು ತನ್ನ ಸಹೋದರರನ್ನ ಕೊಂದು ರಾಜನಾಗುತ್ತಾನೆ. ಕೊನೆಗೆ ಒಬ್ಬ ಮಹಿಳೆ ಎಸೆದ ಗಿರಣಿ ಕಲ್ಲಿನಿಂದ ಗಾಯಗೊಂಡು ಸಾಯುತ್ತಾನೆ. ಇಲ್ಲಿ ಮಾನವನು ಅಧಿಕಾರಕ್ಕಾಗಿ ಮಾಡುವ ದುಷ್ಟತನ ಕೊನೆಗೆ ಅವನನ್ನೇ ನಾಶ ಮಾಡುತ್ತದೆ ಅಂತ ನಾವು ತಿಳ್ಕೊತೀವಿ. ದೇವರಿಲ್ಲದ ಮಹತ್ವಾಕಾಂಕ್ಷೆ ವಿನಾಶಕ್ಕೆ ದಾರಿ ಅಂತ ನಮ್ಗೆ ತಿಳಿಯುತ್ತೆ. ಯೆಫ್ತಾ ಬಗ್ಗೆ ಓದ್ತೀವಿ. ಇಸ್ರೇಲರ ಮತ್ತೆ ದೇವರನ್ನ ಬಿಟ್ಟು ವಿಗ್ರಹ ಆರಾಧನೆ ಮಾಡಿದಾಗ ದೇವರು ಅವರನ್ನ ಅಮ್ಮೋನ್ಯರ ಕೈಗೆ ಒಪ್ಪಿಸಿದರು. ಹಲವು ವರ್ಷಗಳ ಕಷ್ಟದ ನಂತರ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿದರು. ದೇವರು ಅವರಿಗೆ ಕರುಣೆ ತೋರಿಸಿ ಯೆಫ್ತಾಹನನ್ನ ನ್ಯಾಯಸ್ಥಾಪಕನಾಗಿ ಒಪ್ಪಿಸಿದರು. ಇಲ್ಲಿ ಯೆಫ್ತಾಹನು ಧೈರ್ಯಶಾಲಿಯಾಗಿದ್ದರು, ತನ್ನ ಕುಟುಂಬದಿಂದ ತಿರಸ್ಕನಾಗಿದ್ದನು. ಆದರೆ ಸಂಕಷ್ಟದ ಸಮಯದಲ್ಲಿ ಇಸ್ರೇಲರು ಅವನನ್ನೇ ತಮ್ಮ ನಾಯಕನಾಗಿ ಆರಿಸಿಕೊಂಡರು. ಇಲ್ಲಿ ಯುದ್ಧಕ್ಕೆ ಹೋಗುವ ಮೊದಲು ಯೆಫ್ತಾಹನು ಜಯ ಕೊಟ್ಟರೆ ನನ್ನ ಮೊದಲು ಎದುರುಗೊಳ್ಳುವವರನ್ನ ಕರ್ತನಿಗೆ ಸಮರ್ಪಿಸುತ್ತೇನೆ ಎಂದು ಅವಿವೇಕ ಹರಕೆ ಮಾಡಿದನು. ದೇವರು ಅವನಿಗೆ ಜಯ ಕೊಟ್ಟರು. ಆದರೆ ಮನೆಗೆ ಬಂದಾಗ ಅವನ ಏಕೈಕ ಮಗಳು ಅವನ ಸ್ವಾಗತಿಸಲು ಬಂದಳು. ಆಗ ತನ್ನ ಆತುರದ ಹರಕೆಯ ಪರಿಣಾಮ ಎಷ್ಟು ಗಂಭೀರವಾಗಿತ್ತು ಎಂಬುದನ್ನ ಅವನು ಅರಿತನು. ನಂತರ ಇಲ್ಲಿ ಎಫ್ರಾಯಿಮರೊಂದಿಗೆ ಸಂಕಷ್ಟ ಉಂಟಾಯಿತು. ಶಿಬೋಲೆತ್ ಎಂಬ ಪದವನ್ನ ಸರಿಯಾಗಿ ಎಚ್ಚರಿಸುವವರನ್ನ ಎಫ್ರಾಯಿಮರೆಂದು ಗುರುತಿಸಲಾಗಿತ್ತು. ಇಲ್ಲಿ ಒಂದು ಪದದ ಯಾರು ಸರಿಯಾಗಿ ಎಚ್ಚರಿಸಲಿಲ್ವೋ ಅವರನ್ನೆಲ್ಲ ಕೊಂದು ಹಾಕಿದರು. ಒಂದು ಪದದ ಉಚ್ಚಾರಣೆಯೇ ಜೀವ ಸಾವಿನ ಗುರುತಾಯಿತು. ಯೆಫ್ತಾಹನ ಜೀವನವು ಬೋವಾದೇಗದಲ್ಲಿ ಮಾಡಿದ ನಿರ್ಧಾರಗಳು ಎಷ್ಟು ದೊಡ್ಡ ಪರಿಣಾಮ ಉಂಟು ಮಾಡಬಹುದು ಎಂಬುದನ್ನ ಈ ಅಧ್ಯಾಯ ನಾವು ನೋಡ್ತೇವೆ. ಇಮೋಷನಲ್ ಆಗಿ ನಾವು ಪ್ರಾಮಿಸ್ ಮಾಡ್ತೀವಿ, ಅದು ಎಷ್ಟು ದೊಡ್ಡ ತಪ್ಪು ಅಂತ ನಮ್ಗೆ ತಿಳಿಯುತ್ತೆ. ದೇವರಿಗೆ ಆತುರದಲ್ಲಿ ಅಥವಾ ಭಾವೋದ್ಯದಲ್ಲಿ ಹರಕೆ ಮಾಡಬಾರದು. ದೇವರು ತಿರಸ್ಕರನ್ನ ತನ್ನ ಕಾರ್ಯಕ್ಕೆ ಬಳಸಬಲ್ಲರು. ವಿವೇಕದಿಂದ ಮಾತನಾಡುವುದು ಮತ್ತು ನಿರ್ಧಾರ ಮಾಡುವುದು ಭಕ್ತಿಯ ಭಾಗವೇ ಅಂತ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಸ್ಯಾಮ್ಸನ್ ಕತೆ ಓದ್ತೀವಿ. ಸ್ಯಾಮ್ಸನ್ನ ಜನನವನ್ನ ದೇವದೂತನು ಮುಂಚಿತವಾಗಿಯೇ ಪ್ರಕಟಿಸಿದನು. ದೇವರು ಅವನನ್ನ ಇಸ್ರೇಲರನ್ನ ಫಿಲಿಷ್ಟಿಯರ ಕೈಯಿನಿಂದ ರಕ್ಷಿಸಲು ವಿಶೇಷವಾಗಿ ಆರಿಸಿಕೊಂಡಿದ್ದರು. ದೇವರು ಅವನಿಗೆ ಅಪಾರ ಬಲವನ್ನ ಕೊಟ್ಟರು. ಸಾಮ್ಸೋನನು ಅನೇಕ ಬಾರಿ ತನ್ನ ಆಸ್ತಿಗಳು ಮತ್ತು ತಪ್ಪು ನಿರ್ಧಾರಗಳಿಗೆ ಒಳಗಾದನು. ದಲೀಲಲು ಅವನ ರಹಸ್ಯವನ್ನ ತಿಳಿದು ಅವನನ್ನ ಶತ್ರುಗಳ ಕೈಗೆ ಒಪ್ಪಿಸಿದಳು. ನಂತರ ಸಾಮ್ಸೋನನು ದೇವರ ಬಳಿಗೆ ಪಶ್ಚಾತ್ತಾಪದಿಂದ ಮೊರೆಯಿಟ್ಟು ದೇವರು ಮತ್ತೊಮ್ಮೆ ಅವನಿಗೆ ಬಲವನ್ನ ನೀಡಿದನು. ಕೊನೆಯಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಫಿಲಿಷ್ಟಿಯರ ದೇವಾಲಯವನ್ನ ಕೆಡವಿದರು. ಇಲ್ಲಿ ಸಾಮ್ಸೋನನ ಕೂದಲು ಬಲದ ಮೂಲವಲ್ಲ, ಕೂದಲು ಮಾತ್ರ ಬಲ ಅಲ್ಲ,
ದೇವರೊಂದಿಗೆ ಮಾಡಿಕೊಂಡಿದ್ದ ಸಮರ್ಪಣೆ ಮತ್ತು ಸಂಬಂಧವೇ ಅವನ ನಿಜವಾದ ಬಲವಾಗಿತ್ತು. ದೇವರಿಂದ ದೂರವಾದಾಗ ಅವನು ದುರ್ಬಲನಾದನು. ಹಾಗಾಗಿ ಸ್ಯಾಮ್ಸನ್ ಸ್ಟೋರಿಯಿಂದ ನಾವು ಕಲ್ತ್ಕೊಳ್ಳೋದು, ದೇವರು ನಮ್ಮನ್ನ ಆಶೀರ್ವದಿಸಿದ ವರಗಳನ್ನ ಜವಾಬ್ದಾರಿಯಿಂದ ಬಳಸಬೇಕು. ನಾವು ತಪ್ಪಿದರೂ ನಿಜವಾದ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಹಿಂದಿರುಗಿದರೆ ಕೊನೆಯ ಕ್ಷಣದಲ್ಲಿಯೂ ದೇವರು ನಮ್ಮನ್ನ ತನ್ನ ಮಹಿಮೆಗೆ ಬಳಸಬಲ್ಲರು ಅಂತ ನಮಗೆ ತಿಳಿಯುತ್ತೆ. ದೇವರೊಂದಿಗಿನ ಸಂಬಂಧವೇ ನಮ್ಮ ಜೀವನದ ನಿಜವಾದ ಶಕ್ತಿ ಅಂತ ನಮಗೆ ತಿಳಿಯುತ್ತೆ. ಮೀಕ ಮತ್ತು ದಾನಿನನ ಗೋತ್ರ. ಇಲ್ಲಿ ಮೀಕನು ತನ್ನ ಮನೆಯಲ್ಲಿ ವಿಗ್ರಹ ಮತ್ತು ಖಾಸಗಿ ಪೂಜಾ ಸ್ಥಳ ನಿರ್ಮಿಸುತ್ತಾನೆ. ದಾನಿನ ಗೋತ್ರವು ಅದನ್ನೇ ಸ್ವೀಕರಿಸಿ ಹೊಸ ಸ್ಥಳದಲ್ಲಿ ವಿಗ್ರಹ ಆರಾಧನೆ ಸ್ಥಾಪಿಸುತ್ತಾರೆ. ಜನರು ದೇವರ ಆರಾಧನೆಯನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಲು ಆರಂಭಿಸಿದರು. ನಮ್ಮ ಇಷ್ಟದ ಧರ್ಮವಲ್ಲ, ದೇವರ ಇಷ್ಟದ ಆರಾಧನೆಯೇ ಮುಖ್ಯ ಅಂತ ನಾವು ತಿಳ್ಕೊತೀವಿ. ಬೆನ್ಯಾಮೀನ್ ಗೋತ್ರದ ದುರಂತ. ಇಲ್ಲಿ ಈ ಅಧ್ಯಾಯಗಳಲ್ಲಿ ಇಸ್ರೇಲರ ಇತಿಹಾಸದ ಅತ್ಯಂತ ದುಃಖಕರ ಘಟನೆಯೊಂದಿಗೆ ನಡೆಯುತ್ತದೆ. ಗಿಬೆಯ ಪಟ್ಟಣದಲ್ಲಿ ನಡೆದ ಭೀಕರ ದುಷ್ಟಕೃತ್ಯದಿಂದ ಇಡೀ ದೇಶವೇ ಬಿಚ್ಚಿ ಬೀಳುತ್ತದೆ. ಈ ಅನ್ಯಾಯಕ್ಕೆ ನ್ಯಾಯ ದೊರಕಬೇಕೆಂದು ಇಸ್ರೇಲಿನ ಉಳಿದ ಗೋತ್ರಗಳು ಬೆನ್ಯಾಮೀನ್ ಗೋತ್ರದ ವಿರುದ್ಧ ಯುದ್ಧ ಮಾಡುತ್ತವೆ. ಯುದ್ಧದ ಪರಿಣಾಮವಾಗಿ ಬೆನ್ಯಾಮೀನ್ ಗೋತ್ರವು ಬಹುದೇಹ ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿಗೆ ತಲುಪುತ್ತದೆ. ನಂತರ ಒಂದು ಗೋತ್ರವೇ ಅಳಿದು ಹೋಗಬಾರದೆಂದು ಇಸ್ರೇಲರು ದುಃಖಪಟ್ಟು ಅದನ್ನು ಉಳಿಸಲು ವಿಶೇಷ ಕ್ರಮಗಳನ್ನ ಕೈಗೊಳ್ಳುತ್ತಾರೆ. ಈ ಘಟನೆಗಳು ದೇವರ ಮಾರ್ಗದರ್ಶನವನ್ನ ಬಿಟ್ಟು ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಸರಿಯಾದದನ್ನೇ ಮಾಡಿದಾಗ ಸಮಾಜ ಎಷ್ಟು ಕೆಟ್ಟಸ್ತಿಗೆ ತಲುಪಬಹುದು ಎಂಬುದನ್ನ ತೋರಿಸುತ್ತದೆ. ಈ ಕತೆ ನಮಗೆ ಒಂದು ದೊಡ್ಡ ಸತ್ಯವನ್ನ ತಿಳಿಸುತ್ತದೆ. ಇಸ್ರೇಲರನ್ನ ಹೊರಗಿನ ಶತ್ರುಗಳಿಗಿಂತ ಅವರೊಳಗಿನ ಪಾಪ, ಅನ್ಯಾಯ ಮತ್ತು ದೇವರಿಂದ ದೂರವಾದ ಜೀವನವೇ ಹೆಚ್ಚು ನಾಶ ಮಾಡಿತು. ದೇವರ ಧ್ವನಿಯನ್ನ ನಿರ್ಲಕ್ಷಿಸಿದಾಗ ಗೊಂದಲ, ಹಿಂಸೆ ಮತ್ತು ದುಃಖ ಹೆಚ್ಚಾಗುತ್ತದೆ ಅಂತ ನಮಗೆ ತಿಳಿಸುತ್ತದೆ. ದೇವರ ಮಾರ್ಗದರ್ಶನವಿಲ್ಲದ ಜೀವನ ಮತ್ತು ಸಮಾಜದಲ್ಲಿ ನ್ಯಾಯ, ಕರುಣೆ ಹಾಗೂ ಶಾಂತಿ ಉಳಿಯುವುದಿಲ್ಲ. ಪಾಪವು ಒಬ್ಬ ವ್ಯಕ್ತಿಯನ್ನಷ್ಟೇ ಅಲ್ಲ, ಅವನ ಕುಟುಂಬ, ಸಮುದಾಯ ಮತ್ತು ಇಡೀ ರಾಷ್ಟ್ರವನ್ನ ಹಾಳು ಮಾಡಬಹುದು ಅಂತ ನಮಗೆ ತಿಳಿಯುತ್ತೆ. ಆದ್ದರಿಂದ ದೇವರ ವಾಕ್ಯವನ್ನ ಅನುಸರಿಸಿ ನ್ಯಾಯದಿಂದ ನಡೆಯುವುದು ಮತ್ತು ತಪ್ಪನ್ನ ಧೈರ್ಯದಿಂದ ಎದುರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ದೇವರ ಚಿತ್ತವೇ ನಮ್ಮ ಜೀವನಕ್ಕೂ ಸಮಾಜಕ್ಕೂ ನಿಜವಾಗಿ ರಕ್ಷಣೆ ಮತ್ತು ಶಾಂತಿಯ ಆಧಾರವಾಗಿದೆ ಅಂತ ನಮಗೆ ತಿಳಿಯುತ್ತೆ. ನ್ಯಾಯಸ್ಥಾಪಕರ ಪುಸ್ತಕವು ಹೇಳೋ ಸಂದೇಶ, ದೇವರನ್ನ ಮರೆತರೆ ಪಾಪದ ಚಕ್ರ ಆರಂಭವಾಗುತ್ತದೆ. ನಾನು ಹೇಳಿದೆ ಸಿನ್ ಸೈಕಲ್ ಅಂತ. ಅವ್ರು ತಪ್ಪು ಮಾಡ್ತಾರೆ, ವಿಗ್ರಹ ಆರಾಧನೆ ಮಾಡ್ತಾ ಇದ್ರು, ಅವ್ರನ್ನ ಶ್ರಮಿಸ್ತಾ ಇದ್ರು, ಅವ್ರಿಗೆ ಅವರು ಎನಿಮೀಸ್ ಕೈಯಲ್ಲಿ ಕೊಡ್ತಾ ಇದ್ರು, ಅವ್ರಿಗೆ ಟ್ರಬಲ್ ಬರ್ತಾ ಇತ್ತು. ಅವ್ರು ಕಷ್ಟಪಡುವಾಗ ದೇವರ ಹತ್ರ ಹೋಗಿ ಮೊರೆ ಇಡ್ತಾ ಇದ್ರು. ದೇವರ ಅವ್ರಿಗೆ ಒಂದು ನ್ಯಾಯಸ್ಥಾಪಕರನ್ನ ಕಳಿಸ್ತಾ ಇದ್ರು. ಅವಾಗೆಲ್ಲ ಶಾಂತಿ ನಡೀತಾ ಇತ್ತು, ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಮತ್ತೆ ಅವರು ಪಾಪದಲ್ಲಿ ಬೀಳ್ತಾ ಇದ್ರು. ಈ ಸೈಕಲ್ ಮತ್ತೆ ಮತ್ತೆ ಪದೇ ಪದೇ ರಿಪೀಟ್ ಆಗ್ತಾ ಇತ್ತು. ಆ ಕಾಲದಲ್ಲಿ ಈ ಕಾಲದಲ್ಲೂ ನಡೀತಾ ಇದೆ. ಸೊ ದೇವರನ್ನ ಮರೆತಾಗ ಪಾಪದ ಚಕ್ರ ಆರಂಭವಾಗುತ್ತದೆ. ದೇವರು ಪಶ್ಚಾತ್ತಾಪ ಪಟ್ಟು ಕೂಗುವವರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಸಾಮಾನ್ಯ ಜನರನ್ನ ಸಾಮಾನ್ಯ ಕಾರ್ಯಗಳಿಗೆ ಬಳಸುತ್ತಾರೆ. ಅಪೂರ್ಣ ವಿಧೇಯತೆ ಮುಂದೆ ದೊಡ್ಡ ಸಂಕಷ್ಟಗಳನ್ನ ಉಂಟು ಮಾಡಬಹುದು. ನಿಜವಾದ ರಾಜರು ದೇವರೇ. ಆತನ ಆಡಳಿತವನ್ನ ತಿರಸ್ಕರಿಸಿದಾಗ ಅಸ್ತವ್ಯಸ್ತತೆ ಉಂಟಾಗುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. ಒಟ್ಟಾರೆ ಈ ಪುಸ್ತಕ ನಮ್ಗೆ ಹೇಳೋದು, ದೇವರನ್ನ ಕೇಂದ್ರವಾಗಿಟ್ಟ ಜೀವನದಲ್ಲಿ ವಿಮೋಚನೆ ಮತ್ತು ಶಾಂತಿ ಇದೆ. ದೇವರನ್ನ ಬಿಟ್ಟ ಜೀವನದಲ್ಲಿ ಪಾಪದ ಚಕ್ರ, ಗೊಂದಲ ಮತ್ತು ದುಃಖ ಮಾತ್ರ ಸಿಗುತ್ತದೆ. ನ್ಯಾಯಸ್ಥಾಪಕರ ಪುಸ್ತಕವು ದೇವರ ಕರುಣೆ ಅಪಾರವಾದರೂ ನಿರಂತರ ವಿಧೇಯತೆಯೇ ನಿಜವಾದ ಆಶೀರ್ವಾದದ ಮಾರ್ಗವೆಂದು ನಮಗೆ ನೆನಪಿಸುತ್ತದೆ. ಇದು ನ್ಯಾಯಸ್ಥಾಪಕರ ಪುಸ್ತಕದ ಸಮರಿ. ನೆಕ್ಸ್ಟ್ ಪುಸ್ತಕ ರೂತಳು. ರೂತ್ ಪುಸ್ತಕದ ಪರಿಚಯ. ರೂತ್ ಪುಸ್ತಕವು ಕೇವಲ 4 ಅಧ್ಯಾಯಗಳನ್ನ ಹೊಂದಿದ್ದರೂ ಇಡೀ ಬೈಬಲ್ನಲ್ಲಿ ಅತ್ಯಂತ ಸುಂದರವಾದ ಪ್ರೀತಿ, ನಂಬಿಕೆ, ನಿಷ್ಠೆ, ವಿಮೋಚನೆ ಮತ್ತು ದೇವರ ಅದ್ಭುತ ಯೋಚನೆಯ ಕಥೆಗಳಲ್ಲಿ ಒಂದಾಗಿದೆ. ಈ ಘಟನೆಗಳು ನ್ಯಾಯಸ್ಥಾಪಕರ ಕಾಲದಲ್ಲಿ ರೂತ್ 1:1 ಓದ್ತೇವೆ ನಡೆದವು. ಆ ಸಮಯದಲ್ಲಿ ದೇಶದಲ್ಲಿ ಆತ್ಮೀಕ ಅಂಧಕಾರ, ಯುದ್ಧಗಳು ಮತ್ತು ಅವಿಧೇಯತೆ ಹೆಚ್ಚಾಗಿದ್ದವು. ಆದರೆ
ಆ ಕತ್ತಲೆಯ ನಡುವೆ ದೇವರು ಒಂದು ಸಾಮಾನ್ಯ ಮೋವಾಬ್ಯ ಸ್ತ್ರೀಯರಾದ ರೂತಳ ಜೀವನದ ಮೂಲಕ ತನ್ನ ವಿಮೋಚನೆಯ ಯೋಜನೆಯನ್ನ ಮೌನವಾಗಿ ನಡೆಸುತ್ತಿದ್ದಳು. ಇದು ರಾಜರು, ಯುದ್ಧಗಳು ಅಥವಾ ಮಹಾ ಅದ್ಭುತಗಳ ಕಥೆಯಲ್ಲ. ಇದು ಒಂದು ಕುಟುಂಬದ ದುಃಖವನ್ನ ದೇವರು ಹೇಗೆ ಆಶೀರ್ವಾದವಾಗಿ ಬದಲಿಸಿದರು ಎಂಬ ಕತೆ. ಕೊನೆಯಲ್ಲಿ ಇದೇ ರೂತಳ ವಂಶದಲ್ಲಿ ರಾಜ ದಾವೀದನು ಮತ್ತು ಅದೇ ವಂಶದಲ್ಲಿ ಕರ್ತರಾದ ಯೇಸು ಕ್ರಿಸ್ತರು ಜನಿಸಿದರು. ಮತ್ತೆಯು 1ನೇ ಅಧ್ಯಾಯ 5-6 ಓದ್ತೇವೆ. ಈ ಪುಸ್ತಕದ ಕೆಲವು ಡೀಟೇಲ್ಸ್. ರೂತ್ ಎಂದರೆ ಸ್ನೇಹಿತೆ ಅಥವಾ ಸಹಚರಿಣೆ ಎಂದು ಅರ್ಥವನ್ನ ಹೊಂದಿದೆ. ಆಕೆ ತನ್ನ ಅತ್ತೆಯಾದ ನವೋಮಿಗೆ ನಿಜವಾದ ಸ್ನೇಹಿತೆ ಆಗಿದ್ದಳು. ರೂತಳು ಇಸ್ರೇಲ ಮಹಿಳೆ ಅಲ್ಲ, ಅವಳು ಮೋವಾಬಳು. ಆದರೂ ಆಕೆಯನ್ನ ದೇವರು ತನ್ನ ವಿಮೋಚನೆಯ ಯೋಜನೆಯಲ್ಲಿ ಸೇರಿಸಿಕೊಂಡರು. ಬೈಬಲ್ನಲ್ಲಿ ರೂತಳು ದೇವರನ್ನ ಆಯ್ಕೆ ಮಾಡಿಕೊಂಡಳು, ಆದರೆ ವಾಸ್ತವವಾಗಿ ದೇವರೇ ಆಕೆಯನ್ನ ಮೊದಲೇ ತನ್ನ ಯೋಜನೆಗೆ ಆರಿಸಿಕೊಂಡಿದ್ದರು. ಬೋವಾಜನು ಹೊಲಕ್ಕೆ ರೂತಳು ಆಕಸ್ಮಿಕವಾಗಿ ಬಂದಂತೆ ತೋರುತ್ತದೆ. ರೂತ್ 2:3 ಓದ್ತೀವಿ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಯೋಚಿತ ದೈವಿಕ ಮಾರ್ಗದರ್ಶನವಾಗಿತ್ತು. ಬೋವಾಜನು ಕೇವಲ ಒಬ್ಬದಯಾಳು ರೈತನಲ್ಲ, ಅವನು ಕಿನ್ಸ್ ರಿಡೀಮರ್. ಇದು ಮುಂದೆ ಯೇಸುಕ್ರಿಸ್ತನ ವಿಮೋಚನಾ ಕಾರ್ಯದ ಸುಂದರ ನೆರಳಾಗುತ್ತದೆ. ಈ ಪುಸ್ತಕದಲ್ಲಿ ದೇವರು ಯಾವುದೇ ಗೋಚರ ಅದ್ಭುತ ಮಾಡಲಿಲ್ಲ, ಆದರೂ ಪ್ರತಿಯೊಂದು ಘಟನೆ ದೇವರ ಅದೃಶ್ಯ ಹಸ್ತದಿಂದಲೇ ನಡೆದಿದೆ ಅಂತ ನಮ್ಗೆ ತಿಳಿಯುತ್ತೆ. ಅಧ್ಯಾಯ 1, ದುಃಖದಿಂದ ಆರಂಭವಾದ ಪ್ರಯಾಣ. ಬೆತ್ಲೆಹೇಮಿನಲ್ಲಿ ಬರಗಾಲ ಉಂಟಾದಾಗ ಎಲಿಮೆಲೆಕನು ತನ್ನ ಪತ್ನಿ ನವೋಮಿ ಮತ್ತು 2 ಪುತ್ರರೊಂದಿಗೆ ಮೋವಾಬಿಗೆ ಹೋಗುತ್ತಾನೆ. ಅಲ್ಲಿ ಎಲಿಮೆಲೆಕ್ ಮತ್ತು 2 ಪುತ್ರರು ಸಾಯುತ್ತಾರೆ. ನವೋಮಿ ತನ್ನ ಸೊಸೆಗಳಾದ ಆರ್ಫಾ ಮತ್ತು ರೂತಳಿಗೆ ತಮ್ಮ ಮನೆಗೆ ಹಿಂತಿರುಗುವಂತೆ ಕೇಳುತ್ತಾಳೆ. ಆರ್ಫಾ ಹಿಂತಿರುಗುತ್ತಾಳೆ, ಆದರೆ ರೂತಳು ನವೋಮಿಯನ್ನ ಬಿಡದೆ ದೇವರನ್ನ ಆಕೆಯ ಜನರನ್ನ ತನ್ನವರಾಗಿ ಸ್ವೀಕರಿಸುತ್ತಾಳೆ. ರೂತ್ 1:16 ನಾವು ಓದ್ತೀವಿ. ನಿನ್ನ ಜನರೇ, ರೂತ್ ಹೇಳ್ತಾಳೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರು ನನ್ನ ದೇವರು ಅಂತ. ಹಾಗಾಗಿ ಇಲ್ಲಿ ರೂತಳು ತನ್ನ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯದೆ ದೇವರನ್ನ ಆರಿಸಿಕೊಂಡಳು. ಅದು ನಂಬಿಕೆಯ ನಿಜವಾದ ಹೆಜ್ಜೆ. ದೇವರೊಂದಿಗೆ ನಡೆಯುವ ನಿರ್ಧಾರ ಯಾವಾಗಲೂ ಸುಲಭವಿರದಿರಬಹುದು, ಆದರೆ ಅದು ಅತ್ಯುತ್ತಮ ಮಾರ್ಗವಾಗಿರುತ್ತದೆ ಅಂತ ನಮ್ಗೆ ತಿಳಿಯುತ್ತೆ. 2ನೇ ಅಧ್ಯಾಯ, ದೇವರ ಅದೃಶ್ಯ ಮಾರ್ಗದರ್ಶನ. ರೂತಳು ಹೊಲದಲ್ಲಿ ಉಳಿದ ಕಾಳುಗಳನ್ನ ಹೆಕ್ಕಳು ಹೋಗುತ್ತಾಳೆ. ದೇವರ ಅದ್ಭುತ ಯೋಜನೆಯಂತೆ ಅವಳು ಬೋವಾಜನ ಹೊಲಕ್ಕೆ ಬರುತ್ತಾಳೆ. ಬೋವಾಜನು ಆಕೆಯ ನಿಷ್ಠೆ ಮತ್ತು ಪರಿಶ್ರಮವನ್ನ ಗಮನಿಸಿ ರಕ್ಷಣೆ, ಆಹಾರ ಮತ್ತು ಗೌರವ ನೀಡುತ್ತಾರೆ. ಇಲ್ಲಿ ಬೈಬಲ್ ಆಕಸ್ಮಿಕವಾಗಿ ಎಂದು ಹೇಳುವ ಸ್ಥಳದಲ್ಲಿಯೂ ದೇವರು ತನ್ನ ಯೋಜನೆಯನ್ನ ಇರುತ್ತಾರೆ ಅಂತ ನಮಗೆ ತಿಳಿಯುತ್ತೆ. ರೂತಲು ಉಳಿದ ಕಾಲುಗಳನ್ನ ಮಾತ್ರ ಹೆಕ್ಕುತ್ತಿದ್ದಳು, ಆದರೆ ದೇವರು ಅವಳಿಗೆ ಸಂಪೂರ್ಣ ಭವಿಷ್ಯವನ್ನ ಸಿದ್ಧಪಡಿಸುತ್ತಿದ್ದರು. ನಾವು ನಂಬಿಕೆಯಿಂದ ಸಣ್ಣ ಕರ್ತವ್ಯಗಳನ್ನ ಮಾಡುವಾಗ ದೇವರು ದೊಡ್ಡ ಆಶೀರ್ವಾದಗಳನ್ನ ಬಾಗಿಲು ತೆರೆಯುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. 3ನೇ ಅಧ್ಯಾಯ, ವಿಮೋಚಕನ ನೆರಳಿನಲ್ಲಿ. ನವೋಮಿಯ ಸಲಹೆಯಂತೆ ರೂತಳು ರಾತ್ರಿ ಬೋವಾಜನ ಬಳಿಗೆ ಹೋಗಿ ಅವನ ಪಾದಗಳ ಬಳಿ ಮಲಗುತ್ತಾಳೆ. ನೀನು ನಮ್ಮ ಬಂಧು ವಿಮೋಚಕನಾಗು ಎಂಬ ವಿನಮ್ರ ಮನವಿಯಾಗಿತ್ತು. ಬೋವಾಜನು ಸಂತೋಷದಿಂದ ಒಪ್ಪಿಕೊಂಡರು. ತನ್ನಗಿಂತ ಹತ್ತಿರದ ಮತ್ತೊಬ್ಬ ಬಂಧುವಿಗೆ ಮೊದಲ ಹಕ್ಕಿದೆ ಎಂದು ತಿಳಿಸಿದನು. ಇಲ್ಲಿ ಬೋವಾಜನು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ದೇವರ ನಿಯಮದ ಪ್ರಕಾರವೇ ನಡೆದುಕೊಳ್ಳುತ್ತಾನೆ. ದೇವರ ಸಮಯ ಮತ್ತು ದೇವರ ವಿಧಾನ ಯಾವಾಗಲೂ ಅತ್ಯುತ್ತಮ. ಆತುರಕ್ಕಿಂತ ವಿಶ್ವಾಸ ಶ್ರೇಷ್ಠ ಅಂತ ನಮ್ಗೆ ತಿಳಿಯುತ್ತೆ. ಮತ್ತೆ ವಿಮೋಚನೆ ಮತ್ತೆ ಹೊಸ ಆರಂಭ. ನಗರದ ಹಿರಿಯರು ಸಮ್ಮುಖದಲ್ಲಿ ಬೋವಾಜನ ಬಂದು ವಿಮೋಚಕನ ಹಕ್ಕನ್ನು ಪಡೆದು ರೂತಳನ್ನ ವಿವಾಹ ಆಗುತ್ತಾನೆ. ದೇವರು ಅವರಿಗೆ ಓಬೇದ್ ಎಂಬ ಮಗನನ್ನು ಕೊಡುತ್ತಾರೆ. ಓಬೇದನು ಯೆಶಾಯ ತಂದೆ, ಯೆಶಾಯ ರಾಜ, ದಾವೀದನ ತಂದೆ. ಪುಸ್ತಕವು ದಾವೀದನ ವಂಶಾವಳಿಯೊಂದಿಗೆ ಕೊನೆಗೊಳ್ಳುತ್ತದೆ. ಇಲ್ಲಿ ಒಬ್ಬ ಬಡ ವಿಧವೆ, ಪರದೇಶಿ ಶ್ರೀ, ಹೊಲದಲ್ಲಿ ಕಾಳು ಹೆಕ್ಕುತ್ತಿದ್ದವಳು. ಅದೇ ಮಹಿಳೆ ಮುಂದೆ ಮೆಸ್ಸಿಯ ವಂಶಾವಳಿಯಲ್ಲಿ ಸ್ಥಾನ ಪಡೆದಳು. ದೇವರು ಯಾರ ಹಿನ್ನೆಲೆಯನ್ನ ನೋಡುವುದಿಲ್ಲ, ಆತನು ನಂಬಿಕೆಯ ಹೃದಯವನ್ನ ನೋಡುತ್ತಾರೆ ಅಂತ ನಮ್ಗೆ ತಿಳಿಯುತ್ತೆ. ದೇವರ ಕೈಯಲ್ಲಿ ಒಡೆದ ಕಥೆಗಳು
ವಿಮೋಚನೆಯ ಕಥೆಗಳಾಗುತ್ತದೆ ಅಂತ ನಮಗೆ ಈ ಪುಸ್ತಕ ಹೇಳುತ್ತೆ. ಇಲ್ಲಿ ನವೋಮಿ ದುಃಖದಿಂದ ತುಂಬಿದರೂ ಕೊನೆಯಲ್ಲಿ ದೇವರ ಆಶೀರ್ವಾದವನ್ನ ಕಂಡ ತಾಯಿ ಆಗ್ತಾರೆ. ನಿಷ್ಠೆ, ವಿನಯೇ, ಪರಿಶ್ರಮ ಮತ್ತು ದೇವರ ಮೇಲಿನ ನಂಬಿಕೆಯೇ ಆದರ್ಶ. ಬೋವಜನು ದಯೆ, ನ್ಯಾಯ ಮತ್ತು ವಿಮೋಚನೆಯ ಪ್ರತಿರೂಪ ಯೇಸುಕ್ರಿಸ್ತನ ನೆರಳಾಗಿದ್ದ. ಇಲ್ಲಿ ಓಬೇದನು ದೇವರ ವಾಗ್ದಾನವು ಒಂದು ಕುಟುಂಬದಿಂದ ಇಡೀ ಲೋಕಕ್ಕೆ ವಿಸ್ತರಿಸುವುದನ್ನ ತೋರಿಸಿದ ಆಶೀರ್ವಾದ ನೋಡ್ತೀವಿ. ರೂತ್ ಪುಸ್ತಕದಲ್ಲಿ ಕಾಣುವ ಪ್ರಮುಖ ವಿಷಯಗಳು: ನಿಷ್ಠೆ, ಫೇತ್ಫುಲ್ನೆಸ್, ದೇವರ ಅದೃಶ್ಯ ಮಾರ್ಗದರ್ಶನ, ಗಾಡ್ಸ್ ಪ್ರಾವಿಡೆನ್ಸ್, ವಿಮೋಚನೆ, ರಿಡೆಂಪ್ಷನ್, ದಯೆ ಮತ್ತು ಕೃಪೆ, ಗಾಡ್ಸ್ ಗ್ರೇಸ್. ಪರದೇಶಿಯನ್ನು ಕೂಡ ದೇವರು ತನ್ನ ಕುಟುಂಬದಲ್ಲಿ ಸೇರಿಸಿಕೊಳ್ಳುವುದನ್ನ ಇಲ್ಲಿ ನೋಡ್ತೇವೆ. ಯೇಸುಕ್ರಿಸ್ತನ ವಿಮೋಚನಾ ಕಾರ್ಯ ನೆರಳು ಇಲ್ಲಿ ನೋಡ್ತೇವೆ. ರೂತಲ ಪುಸ್ತಕ ಹೇಳೋ ಸಂದೇಶ ನಮಗೆ: ದೇವರು ನಮ್ಮ ದುಃಖವನ್ನ ಆಶೀರ್ವಾದವಾಗಿ ಬದಲಾಯಿಸಬಲ್ಲರು. ದೇವರ ಯೋಚನೆ ಅನೇಕ ಬಾರಿ ಸಾಮಾನ್ಯ ಘಟನೆಗಳ ಮೂಲಕವೇ ನೆರವೇರುತ್ತದೆ. ನಿಷ್ಠೆ ಮತ್ತು ವಿನಯ ದೇವರ ದೃಷ್ಟಿಯಲ್ಲಿ ಬಹು ಅಮೂಲ್ಯ. ದೇವರು ಜಾತಿ, ದೇಶ ಅಥವಾ ಹಿನ್ನೆಲೆಯನ್ನ ನೋಡುವುದಿಲ್ಲ, ನಂಬಿಕೆಯ ಹೃದಯವನ್ನೇ ನೋಡುತ್ತಾರೆ. ಬೋವಾಜನ ವಿಮೋಚನೆಯ ಮೂಲಕ ಯೇಸುಕ್ರಿಸ್ತನ ಪರಿಪೂರ್ಣ ವಿಮೋಚನೆಯ ಚಿತ್ರವನ್ನ ದೇವರು ಮುಂಚಿತವಾಗಿ ತೋರಿಸುತ್ತಾರೆ. ಹಾಗಾಗಿ ಒಟ್ಟಾರೆ ನಾವು ಕಲ್ತ್ಕೊಳ್ಳೋದು: ದುಃಖದ ಮಧ್ಯೆಯೂ ದೇವರು ಮೌನವಾಗಿ ಕೆಲಸ ಮಾಡುತ್ತಾರೆ. ನಿಷ್ಠೆಯಿಂದ ಆತನನ್ನ ಅನುಸರಿಸುವವರ ಜೀವನವನ್ನ ಆತನು ತನ್ನ ಪರಿಪೂರ್ಣ ಯೋಜನೆಯ ಭಾಗವನ್ನಾಗಿ ಮಾಡುತ್ತಾರೆ. ರೂತಳ ಪುಸ್ತಕವು ದೇವರ ಕೃಪೆ ಗಡಿಗಳನ್ನ ಮೀರಿ ಒಡೆದ ಬದುಕುಗಳನ್ನ ವಿಮೋಚಿಸಿ ಸಾಮಾನ್ಯ ಜನರನ್ನ ಶಾಶ್ವತವಾಗಿ ರಕ್ಷಣಾ ಯೋಜನೆಯಲ್ಲಿ ಸೇರಿಸುತ್ತದೆ ಎಂಬ ಭರವಸೆಯನ್ನ ನಮಗೆ ನೀಡುತ್ತದೆ. ನ್ಯಾಯಸ್ಥಾಪಕರು ರೂತಳ ಪುಸ್ತಕದ ಸಮರಿ ಅದು. ದೇವರ ಆಶೀರ್ವಾದ ನಮ್ಮಲ್ಲಿರಲಿ. ಸೇರಿಕೊಂಡದಕ್ಕೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಅಂಡ್ ಟೇಕ್ ಕೇರ್ ಅಂಡ್ ಗುಡ್ ನೈಟ್. ನಿಮ್ಮನ್ನ ಹೋಸ್ಟ್ ಮಾಡಿ ಹೋಗ್ತೀನಿ. ಇನ್ನ ಟೈಮ್ ಇದೆ, ಒಂದು ಚಾಪ್ಟರ್ ಓದ್ಬಿಟ್ಟು ನೀವು ಕ್ಲೋಸ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಸೊ ಯು. ಮಚ್. ಶುಭರಾತ್ರಿ.